ಪಕ್ಕದಲ್ಲೇ ಏರ್ಪೋರ್ಟ್ ಇರೋದು. ಏನೋ ಗಡಗಡ ನಡಗೋ ಚಳಿ, ಗಾಳಿ ಅಂದರೆ ಗಾಳಿ ಇದೆ. ಇಲ್ಲಿ ಏನು ಪೌಚ್ ಇಲ್ಲ. ಇವಾಗ ನಾವು ಹೋಗ್ತಾ ಇರೋದು ರಾಯನ್ ಏರಲ್ಲಿ ಪ್ರಿಯಾರಿಟಿ. ವೆಲ್ಕಮ್ ಟು ಸ್ಕಾಟ್ಲ್ಯಾಂಡ್. ಇಲ್ಲಿ ನೋಡಿ ಎಷ್ಟೊಂದು ಏರೋಪ್ಲೇನ್ಗಳು ನಿಂತಿದೆ ಇಲ್ಲಿ. ಇಲ್ಲಂತೂ ಸಿಕ್ಕಾಪಟ್ಟೆ ನಡೆಯೋದಿದೆ, ನಡೀತಾನೆ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಲಂಡನ್ನಿಂದ ಮಾತಾಡ್ತಿದ್ದೀನಿ. ಇವಾಗ ಹೀಥ್ರೋ ಏರ್ಪೋರ್ಟಲ್ಲಿ ನಾವು ಲ್ಯಾಂಡ್ ಆಗಿದ್ದೀವಿ. ನನ್ನ ದೊಡ್ಡ ಮಗ ರಕ್ಷಿತ್ನ ನೋಡಿ ಇವಾಗ ಮೀಟ್ ಮಾಡಿದ್ವಿ. ಇವಾಗ ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಟೆಲ್ ರೂಮ್ಗೆ ಹೋಗೋದಕ್ಕೆ. ನೋಡಿ ಇಲ್ಲಿ ಹೀಥ್ರೋ ಏರ್ಪೋರ್ಟ್ ಹೇಗಿದೆ ಅಂತ ನೀವು ಹೊರಗಡೆಯಿಂದ ನೋಡ್ಬೋದು. ನಾವು ಬಂದಿರೋದು ಇಲ್ಲಿ ಟರ್ಮಿನಲ್ 3 ಅಂತ ಇದೆ. ಬಸ್ಸಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಈ ವೆದರು ಇವತ್ತಿನ ದಿನ ತುಂಬಾ ಪ್ಲೆಸೆಂಟ್ ಆಗಿದೆ. ನಮ್ಮ ಬೆಂಗಳೂರು ವೆದರ್ ಥರನೇ ಅನಿಸುತ್ತೆ. ತುಂಬ ಚಳಿ ಇಲ್ಲ. ವಾಶ್ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿತ್ತು ಏರ್ಪೋರ್ಟ್ ಒಳಗಡೆ. ಬಿಸಿನೀರಲ್ಲಿ ಕೈ ತೊಳ್ಕೊಂಡ್ವಿ. ಈ ಟ್ಯಾಕ್ಸೀಸ್ ಎಲ್ಲ ನೋಡಿ ಇಲ್ಲಿ ಬ್ಲ್ಯಾಕ್ ಗ್ರೀನ್ ಕಲರಲ್ಲಿ ನೋಡ್ಬೋದು. ಬ್ರೀಸ್ ತುಂಬ ಚೆನ್ನಾಗಿದೆ. ನನಗೆ ಈ ಬ್ರೀಸ್ ನೋಡಿದಾಗ ಆಸ್ಟ್ರೇಲಿಯಾ ಜ್ಞಾಪಕ ಬರುತ್ತೆ. ಕೂಲ್ ಬ್ರೀಸ್ ಇದೆ. ಫುಲ್ಲು ಏರ್ಪೋರ್ಟು, ಲಂಡನ್ ಏರ್ಪೋರ್ಟು, ಹೀಥ್ರೋ. ರಕ್ಷಿತ್ ಮುಂದಿನ ಸೀಟಲ್ಲಿ ಕೂತಿದ್ದಾನೆ, ಡ್ರೈವರ್ ಪಕ್ಕ. ಅವನಿಗೆ ರೂಟ್ ಎಲ್ಲ ಚೆನ್ನಾಗಿದೆ, ಸೊ ಅದರಿಂದ ಅವನು ಡ್ರೈವರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ. ಆಗಲೇ ನಮ್ಮ ಹೋಟೆಲ್ ರೀಚ್ ಆದ್ವಿ. ಇವಾಗ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಈ ರಾತ್ರಿ ಇಲ್ಲೇ ಇಳ್ಕೊಂಬಿಟ್ಟು ಆಮೇಲೆ ಬೆಳಗ್ಗೆ ಹೊರಡೋದು. ಕಾಫಿ ಕುಡಿತಾ ಇದ್ದೀನಿ ಅಷ್ಟರಲ್ಲಿ ಚೆಕ್ ಇನ್ ಆಗಬೇಕಾದ್ರೆ. ವಾವ್, ಇಲ್ಲಿ ನೋಡಿ ಎಷ್ಟು ಲವ್ಲಿ ಟ್ರೈನ್ ಹೋಗ್ತಾ ಇದೆ ಇಲ್ಲಿ. ಈ ನಮ್ಮ ರೂಮ್ ವಿಂಡೋಯಿಂದ ಟ್ರೈನ್ನ ವ್ಯೂ ಮಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಹೊರಗಡೆ ಅಂತೂ ತುಂಬ ಥಂಡಿ ಇದೆ, ರೂಮಲ್ಲಿ ಸ್ವಲ್ಪ ವಾರ್ಮ್ ಆಗಿದೆ. ನಮ್ಮ ದೊಡ್ಡ ಮಗ ರಕ್ಷಿತ್ ನೋಡಿ ಮನೆಯಿಂದ ಅವನು ಇಡ್ಲಿ, ಕೆಂಪು ಚಟ್ನಿ ಅಂದರೆ ಆನಿಯನ್ ಟೊಮೆಟೊ ಚಟ್ನಿ ಎಲ್ಲ ಮಾಡ್ಕೊಂಬಂದಿದ್ದಾನೆ. ನಾವು 3 ಜನ ತಿನ್ನೋಕ್ಕೆ. ಅವನು UK ಓದ್ತಾ ಇರೋದ್ರಿಂದ ಸೊ ಇವೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ನಮಗೆ ಅಂತ. ಇಡ್ಲಿ ಚಟ್ನಿ ಅಂತೂ ತುಂಬ ರುಚಿಯಾಗಿದೆ. ಅದು ನನ್ನ ಮಗ ಮಾಡಿರೋದು. ಇನ್ನೂ ಪ್ರೀತಿಯಿಂದ ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಲಂಡನ್ನಿಂದ ಮಾತಾಡ್ತಾ ಇದ್ದೀನಿ. ಇವಾಗ ಬೆಳಗಿನ ಜಾವ 4 ಗಂಟೆ ಆಗಿದೆ. ನಾವಿವಾಗ ಹೋಟೆಲ್ ರೂಮಿಂದ ಚೆಕ್ಔಟ್ ಮಾಡಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಪಕ್ಕದಲ್ಲೇ ಏರ್ಪೋರ್ಟ್ ಇರೋದು. ಸೊ ಹೀಗೆ 5 ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬಿಡ್ಬೋದು. ಇವಾಗ ನಮ್ಮ ಫ್ಲೈಟು ಲಂಡನ್ ಟು ಸ್ಕಾಟ್ಲ್ಯಾಂಡು. ಬನ್ನಿ ಹೋಗೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇಲ್ಲಿ ನಡ್ಕೊಂಡು ಬರ್ತಾ ಇದ್ದರೆ ಹೂವುಗಳ ಪರಿಮಳ ತುಂಬಾ ಘಮ ಅಂತಿದೆ. ಗಿಡ ಮರಗಳ ಪರಿಮಳ ತುಂಬ ಫ್ರೇಗ್ರೆಂಟ್ ಆಗಿದೆ. ಓ ರ್ಯಾಬಿಟ್, ಮೊಲ ನೋಡಿ ಇಲ್ಲೇ ಎಷ್ಟು ಚೆನ್ನಾಗಿ ಓಡಾಡ್ತಿದೆ. ಅಲ್ಲಿ ಟ್ರೈನ್ ಬೇರೆ ನಿಂತಿದೆ. ಅಲ್ಲಿ ಈ ಬಸ್ಸುಗಳು ನೋಡಿ ಹೇಗಿರುತ್ತೆ ಇಲ್ಲಿ. ಲವ್ಲಿ. ನೋಡಿ ಇಲ್ಲಿ ನೋಡ್ತಾ ಇರೋದೇ ಏರ್ಪೋರ್ಟು. ತಲುಪಿದ್ದೀವಿ. ಒಂದು 5 ನಿಮಿಷ ಅಷ್ಟೇ ನಡ್ಕೊಂಬಂದಿದ್ದು. ವೆಲ್ಕಮ್ ಟು ಲಂಡನ್ ಸ್ಟಾನ್ಸ್ಟೆಡ್ ಏರ್ಪೋರ್ಟ್.
4 ಗಂಟೆಗೆ ಬಂದಿದ್ದೀವಿ ಬೆಳಗಿನ ಜಾವ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಇವಾಗ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಒಳಗಡೆ ಎಷ್ಟು ವೆರೈಟೀಸ್ ಆಫ್ ಜ್ಯೂಸು, ಫುಡ್ಡು ಎಲ್ಲ ಇದೆ. ಇಲ್ಲಿ ಶಾಪಿಂಗ್ ಮಾಡೋರಿಗೆ ಸುಮಾರು ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ಇದೆ. ಈ ಡ್ಯೂಟಿ ಫ್ರೀ ಶಾಪ್ಸಲ್ಲಿ ಸುಮಾರು ಬ್ರಿಟಿಷ್ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಸಾವ್ನಿಯರ್ಸು, ಕೀ ಚೈನ್ಸು ಇವೆಲ್ಲನೂ ನೋಡ್ಬೋದು. ಇಲ್ಲಿ ನಾವು ಕುಡಿಯೋದಕ್ಕೆ ಒಂದು 2-3 ಬಾಟಲ್ ನೀರು ತೊಗೊಳ್ತಾ ಇದ್ದೀವಿ. ನನ್ನ ದೊಡ್ಡ ಮಗ ರಕ್ಷಿತೆ ಪ್ರೋಗ್ರಾಮ್ ಎಲ್ಲ ಪ್ಲ್ಯಾನ್ ಮಾಡಿ ಅವನೇ ಫುಲ್ ಗೈಡ್ ಮಾಡ್ತಾ ಇರೋದು. ಲಂಡನ್ ಅಂದರೆ ಸ್ಟ್ಯಾನ್ಸ್ಟೆಡ್ ಏರ್ಪೋರ್ಟಲ್ಲಿ ಹೇಗೆ ಡ್ಯೂಟಿ ಫ್ರೀ ಶಾಪ್ಸ್ ಇದೆ ನೋಡಿ. ಇಲ್ಲಿ ಸುಮಾರು ಶಾಪ್ಸ್ ಇದೆ. ಜನನೂ ಹಾಗೆ ತುಂಬ ಜನ ಇದ್ದಾರೆ. ಸುಮಾರು ಜನ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಸ್ಟ್ಬಿನ್ಸ್ ನೋಡಿ ಎಷ್ಟು ಚೆನ್ನಾಗಿ ಹೊಸ ಥರ ನಮಗೆ ಇದು ಇಲ್ಲಿಟ್ಟಿದ್ದಾರೆ. ಇಲ್ಲಿ ಸುಮಾರು ವೆರೈಟಿ ಜ್ಯೂಸು ಮತ್ತು ಕಟ್ ಫ್ರೂಟ್ಸು, ಸ್ವೀಟ್ಸು ಪ್ರತಿಯೊಂದೂ ಇಲ್ಲಿ ಕೋಲ್ಡ್ ಆಗಿರೋದು ನೋಡ್ಬೋದು ಕೋಲ್ಡ್ ಸ್ಟೋರೇಜಲ್ಲಿ. ಇವಾಗ ಗೇಟ್ಸ್ ಎಲ್ಲ ಓಪನ್ ಆಗಿದೆ. ನಾವು ಹೊರಟಿದ್ದೀವಿ. ಇವಾಗ ನಾವು ನಮ್ಮ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಲಂಡನ್ ಟು ಸ್ಕಾಟ್ಲೆಂಡ್. ಇವಾಗ ಬೆಳಗಿನ ಜಾವ 5:23 ಆಯಿತು. ನೋಡಿ ಇಲ್ಲೆಲ್ಲ ಹೇಗೆ ಕಾಣುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಏರೋಪ್ಲೇನ್ಗಳು ನಿಂತಿದೆ ಇಲ್ಲಿ. ಇಲ್ಲಂತೂ ಸಿಕ್ಕಾಪಟ್ಟೆ ನಡೆಯೋದಿದೆ, ನಡೀತಾನೆ ಇದ್ದೀವಿ. ಜೊತೆಗೆ ಕ್ಯೂ ಕೂಡ ತುಂಬ ಇತ್ತು, ಜನ ಜಾಸ್ತಿ. ಇವಾಗ ನಾವು ಹೋಗ್ತಾ ಇರೋ ಸ್ಕಾಟ್ಲೆಂಡಲ್ಲಿ ಎಡಿನ್ಬ್ರಾ. ಇವಾಗ ನಾವು ಹೋಗ್ತಾ ಇರೋದು ರಾಯನ್ ಏರಲ್ಲಿ. ಪ್ರಿಯಾರಿಟಿನಲ್ಲಿ ನಮಗೆ ಫಸ್ಟೇ ಒಳಗಡೆ ಬಿಡ್ತಾ ಇದ್ದಾರೆ. ಇವಾಗ ಫ್ಲೈಟ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಏರೋಪ್ಲೇನ್ ಹತ್ತಿರ ಹೋಗ್ತಿದ್ದಂಗೆ ನಮಗೇನೋ ಒಂಥರ ಸಂತೋಷ, ಒಂದು ಮ್ಯಾಗ್ನಿಫಿಸೆಂಟ್ ಆಗಿ ನಿಂತಿದೆ ಅಂತ ಅನಿಸುತ್ತೆ ನಮಗೆ. ಅಲ್ಲಿ ನೋಡಿ ಎಷ್ಟೊಂದು ಏರೋಪ್ಲೇನ್ಗಳು ಕೂಡ ನಿಂತಿದೆ. ಹತ್ತಿರದಿಂದ ನೋಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಇಲ್ಲಿ ಮೆಟ್ಲು ಹತ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸುಮಾರು ನಾನು 80sಲ್ಲಿ ಏರೋಪ್ಲೇನ್ ನೋಡಿದಾಗ ಈ ಥರ ಮೆಟ್ಲು ಹತ್ಕೊಂಡು ಹೋಗೋದನ್ನು ನೋಡಿದ್ದೆ. ಇವಾಗ ಒಳಗಡೆ ಕೂತ್ಕೊತಾ ಇದ್ದೀವಿ. ನೋಡಿ ಸೇಫ್ಟಿ ಇದೆಲ್ಲ ಇಲ್ಲೇ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ಇಲ್ಲೇ ಸ್ಟಿಕ್ ಆನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಏನು ಪೌಚ್ ಇಲ್ಲ. ಇವಾಗ ಈ
ಏರ್ಪೋರ್ಟಿಂದ ನಾವು ಎಡಿನ್ಬ್ರಾಗೆ ಅಂದರೆ ಸ್ಕಾಟ್ಲ್ಯಾಂಡ್ಗೆ ಇಲ್ಲಿ 1.5 ಗಂಟೆ ಟೈಮು ಅಷ್ಟೇ ಪ್ರಯಾಣ ಇರೋದು ಈ ಫ್ಲೈಟಲ್ಲಿ. ಸೊ ರಕ್ಷಿತ್ ಸಂಜಿತ್ ನಾನು ಎಲ್ಲ ಒಟ್ಟಿಗೆ ಕೂತಿದ್ದೀವಿ. ಆ ಕಡೆ ನಮ್ಮ ಮನೆಯವ್ರ ಕಡೆ ರಕ್ಷಿತ್ ಸಂಜಿತ್. ಇವಾಗ ಫ್ಲೈಟ್ ಟೇಕ್ ಆಫ್ ಆಗೋದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ರಾಯನ್ ಏರಲ್ಲಿ. ವಾವ್, ಎಷ್ಟು ಬ್ಯೂಟಿಫುಲ್ ವ್ಯೂ ನೋಡಿ. ಇವತ್ತು ಬೆಳಗಿನ ಜಾವ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ವ್ಯೂ ತುಂಬಾ ಚೆನ್ನಾಗಿದೆ. ಎಷ್ಟು ಬ್ಯೂಟಿಫುಲ್ ಕ್ಲೌಡ್ಸ್ ನೋಡಿ. ಒಳ್ಳೆ ಸೇಲ್ ಮಾಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ಇಲ್ಲಿ ನೋಡ್ತಾ ಇದ್ರೆ. ಈ ಮೋಡಗಳೆಲ್ಲ ನೋಡ್ತಾ ಇದ್ರೆ ನಾರದ ವೈದ್ಯ ಮೂವಿ ನಾಪಕ ಬರುತ್ತೆ. ನಾರದ ಈ ಕ್ಲೌಡ್ಸ್ ಮೇಲೆ ಹೋಗ್ತಾ ಇರೋದು. ಸೊ ಇಡೀ ಲಂಡನ್ ಎಲ್ಲ ಕ್ಲೌಡ್ಸೇ ನನಗೆ ಕಾಣುತ್ತೆ. ಇನ್ನೇನು ಫ್ಲೈಟು ಲ್ಯಾಂಡ್ ಆಗ್ತಾ ಇದೆ. ಬನ್ನಿ ನೋಡೋಣ ಹೇಗಿದೆ ವ್ಯೂ. ಇಲ್ಲಿ ಬ್ಯೂಟಿಫುಲ್ ಆಗಿರೋ ಮನೆಗಳು ಮತ್ತು ಹಚ್ಚ ಹಸಿರಾಗಿರೋ ಗ್ರಾಸ್ ಹಾಕಿರೋದು ನೋಡ್ಬೋದು. ಮರಗಳು ಕೂಡ ಕಾಣಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ವ್ಯೂ. ನನಗಂತೂ ಇದು ಯುನೀಕ್ ಅಂತ ಅನ್ನಿಸ್ತು. ಇವಾಗ ಎಲ್ಲರೂ ಏರೋಪ್ಲೇನಿಂದ ಇಳಿತಾ ಇದ್ದೀವಿ. ಮೆಟ್ಲು ಎಲ್ಲ ತುಂಬಾ ಕಂಫರ್ಟಬಲ್ ಆಗಿದೆ ಇಳಿಯೋಕ್ಕೆ. ಏನೋ ಗಡಗಡ ನಡಗೋ ಚಳಿ, ಗಾಳಿ ಅಂದರೆ ಗಾಳಿ ಇದೆ ಸಿಕ್ಕಾಪಟ್ಟೆ. ಓ ಮೈ ಗಾಡ್. ವೆಲ್ಕಮ್ ಟು ಸ್ಕಾಟ್ಲ್ಯಾಂಡ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.